ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಕನ್ನಡ. ನೀವು ನೋಡ್ತಾ ಇರೋದು ಇದು ಕೊನೆ ಕಾರ್ತಿಕ ಸೋಮವಾರ, ಅಂದರೆ ಮೊನ್ನೆ ಸೋಮವಾರ ಏನಿತ್ತು ನಿನ್ನೆ, ಆ ಸೋಮವಾರದ ವ್ಲಾಗ್. ಬೆಳಿಗ್ಗೆನೇ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರೂ ಸ್ಕೂಲ್ಗೆ ಹೋದರು. ಅವ್ರು ಹೋದ ನಂತರ ನನಗೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಯಾಕಂದರೆ ಸೋಮವಾರ ನಾನು ಕೊನೆ ವಾರ ಆಗಿರೋದ್ರಿಂದ ಕೆಂಚಪ್ಪ ಅಂತ ಒಂದು ದೇವರಿದೆ, ಕೊಳಲ್ ಅನ್ನೋ ಒಂದು ಊರಲ್ಲಿ. ಆ ದೇವ್ರಿಗೆ ನಮ್ಮ ಮನೆಯವರೆಲ್ಲರೂ, ಅಂದರೆ ನನ್ನ ಅಮ್ಮ ಮನೆ ಕಡೆ ಅಕ್ಕಂದರು ಎಲ್ಲರೂ ಎಡೆ ಹಾಕ್ತೀವಿ ನಾವು ದೇವರಿಗೆ. ನೈವೇದ್ಯ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತೀವಿ. ಯಾವುದಾದ್ರೂ ಒಂದು ವಾರ, ಒಂದು ಸೋಮವಾರ ಹಾಕ್ಬೋದು. ಆ ದೇವ್ರಿಗೆ ಅವತ್ತು ಕೊನೆ ವಾರ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬ್ಲ್ಯಾಂಕೆಟ್ಸ್ ಎಲ್ಲ ತೆಗೆದುಬಿಟ್ಟು, ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಎಲ್ಲನೂ ವಾಶ್ಗೆ ಹಾಕೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಸೋಮವಾರ ಅಂತೂ ತುಂಬಾ ಕೆಲಸ ಇರುತ್ತೆ ಯೂಶ್ವಲಿ. ಅದರಲ್ಲೂ ಈ ಥರ ಏನಾದರೂ ಮನೇಲಿ ಪೂಜೆ ಇಟ್ಕೊಂಡು ಅಡುಗೆ ಎಲ್ಲ ಮಾಡೋದಾದರೆ ಏನೋ ಒಂಥರ ಬೆಳಗ್ಗೆ ಎದ್ದಾಗ್ಲಿಂದನೇ ತುಂಬ ಒಂಥರ ಟೆನ್ಷನ್ ಅನ್ನೋ ಥರ ಅನಿಸ್ತಿತ್ತು ನನಗೆ. ಏನಾದರೂ ಒಂದು ಪೂಜೆ ಆ ಥರ ಏನಾದರೂ ಮನೇಲಿದ್ದಾಗ ನನಗೆ ಹೆಂಗಂದರೆ, ಪೂಜೆ ಮಾಡಿ ಊಟ ಎಲ್ಲರೂ ಮಾಡಿ ಎಲ್ಲ ಕ್ಲೀನ್ ಆಗೋವರೆಗೂ ಒಂಥರ ಏನೋ ಒಂದು ಮನಸ್ಸಲ್ಲಿ ತಳಮಳ, ಒಂಥರ ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಫೀಲಿಂಗು. ನಿಮಗೂ ಹಾಗೆ ಅನಿಸತ್ತಾ? ನಿಮ್ಮ ಮನೇಲೂ ಏನಾದರೂ ಪೂಜೆ ಹಬ್ಬ ಆ ಥರ ಎಲ್ಲ ಇದ್ದಾಗ, ಅಥವಾ ಮನೆಗೆ ಯಾರಾದರೂ ಬರ್ತಾರೆ ಊಟಕ್ಕೆ ಅಂದಾಗ ಆ ಥರ ಅನಿಸತ್ತಾ ಅಂತ ಹೇಳಿ. ಹಾಗೆ ನಾನು ಇಲ್ಲಿ ವಾಶ್ಗೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಕೆಲಸ ಏನು ಮಾಡ್ಕೊಳ್ಬೇಕು ಅಂತ ಅಂದರೆ, ಅಡುಗೆ ಮನೆ ಫುಲ್ಲು ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿಬಿಟ್ಟಿತ್ತು. ನಂದಂತೂ ಲಾಸ್ಟ್ ವೀಕ್ ಅಂದರೆ ಸಂಡೇ ಯೂಶ್ವಲಿ ನಾನು ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ಥರ್ಸ್ಡೇಸ್ ಕ್ಲೀನ್ ಮಾಡ್ಕೊತೀನಿ. ಫ್ರೈಡೇ ಮತ್ತು ಸ್ಯಾಟರ್ಡೇ ನನಗೆ ಪೂಜೆಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಲ್ಲಿ ಟೈಲ್ಸ್ ಎಲ್ಲನೂ ತೊಳೆಯೋದು. ನಾನು ಮೇಲಿಂದ ಫುಲ್ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ವಾರಕ್ಕೊಂದು ಸಲ. ಬಟ್ ಅವತ್ತು ಮಾಡ್ಕೊಂಡಿರಲಿಲ್ಲ. ಥರ್ಸ್ಡೇ ಹೆಂಗಿದ್ರು ಮಾಡಬೇಕಲ್ಲ, ಮಂಡೇ ಮಾಡೋಣ ಅಂತ. ಸಂಡೇನೇ ಮಾಡಬೇಕಾಗಿತ್ತು. ಸಂಡೇ ಸ್ವಲ್ಪ ಹೊರಗೆ ಹೋಗೋದಿತ್ತು, ಹಾಗಾಗಿ ಹೊರಗೆ ಹೋಗಿದ್ವಿ. ನನಗೂ ಯಾಕೋ ಸ್ವಲ್ಪ ಒಂಥರ ಸುಸ್ತನ್ನೋ ಥರ ಅನಿಸ್ತಿತ್ತು. ಕ್ಲೈಮೇಟ್ ಬೇರೆ ಒಂಥರ ಕೋಲ್ಡ್ ಇತ್ತಲ್ಲ. ಸುಮ್ಮನೆ ಅವತ್ತು ರೆಸ್ಟ್ ಮಾಡಿಬಿಟ್ಟೆ, ಏನೂ ಕೆಲಸನೇ ಮಾಡ್ಕೊಂಡಿರಲಿಲ್ಲ. ಹಾಗೆ ಸ್ವಲ್ಪ ಹೆಸರು ಕಾಳು, ಕಡಲೆಕಾಳು ಎಲ್ಲ ನೆನೆಹಾಕಿದ್ದೆ ಅಡುಗೆಗೋಸ್ಕರ. ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಕಾರ್ಯಕ್ರಮ ಇತ್ತು ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಎಲ್ಲ ಒಂದು ಕಡೆಯಿಂದ ಪಾತ್ರೆಗಳು ಎಲ್ಲ ಎತ್ತಿಟ್ಬಿಟ್ಟು ಟೈಲ್ಸು ಎಲ್ಲನೂ ತೊಳ್ಕೊಂಡು ಬಂದೆ. ನೋಡಿ ನಮ್ಮ ಮನೆ ನೋಡ್ತಾ ಇದ್ದರೆ ನನಗೆ ಬೆಳಗ್ಗೆ ನಿಜವಾಗ್ಲೂ ಎಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ತೀನಪ್ಪ ಅನ್ನೋ ಥರ ಅನಿಸ್ತು, ಅಥವಾ ಮುಗಿಸ್ತೀನೋ ಇಲ್ವೋ ಅನ್ನೋ ಥರನೂ ಅನಿಸಿತ್ತು. ಯಾಕೋ ಒಂಥರ ಏನು ಹೇಳ್ತೀವಿ, ಕೆಲಸ ಮಾಡಬೇಕಾದ್ರೇ ಮುಟ್ಕೊಳ್ಳೋವರೆಗೂ ಅಷ್ಟೇ ಕೆಲಸ, ಆಮೇಲೆ ಅದ್ರದ್ದು ಇದಿರಲ್ಲ ಅಂತಾರಲ್ಲ, ಆ ಥರ ಸ್ಟಾರ್ಟ್ ಮಾಡೋವರೆಗೂ ಒಂಥರ ಸ್ವಲ್ಪ ಗಾಡಿ ಜರ್ಕ್ ಹೊಡಿತಿತ್ತು ಅಂತ ಹೇಳ್ತಾರಲ್ಲ, ಆ ಥರ. ಅದಾದಮೇಲೆ ಬೇಗ ನೋಡಿ ಸ್ಟವ್ ಎಲ್ಲ ಎಷ್ಟು ಗಲೀಜಾಗ್ಬಿಟ್ಟಿತ್ತು. ಬೆಳಗ್ಗೆನೇ ರಾತ್ರಿ ಒರೆಸಿದ್ದೆ, ಬಟ್ ವಾಶ್ ಮಾಡಿರಲಿಲ್ಲ, ಅಂದರೆ ಸೋಪೆಲ್ಲ ಹಾಕಿ ವಾಶ್ ಮಾಡಿರಲಿಲ್ಲ ನಾನು. ಹಾಗಾಗಿ ಅದನ್ನು ಸೋಪೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ಟವ್, ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಮಾಡಬೇಕಲ್ವ ಅಡುಗೆನ, ಸೊ ಸ್ಟವ್ ಒಂದು ಸಲ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟವ್ ಎಲ್ಲ ವಾಶ್ ಮಾಡಿ ಟೈಲ್ಸ್ ಎಲ್ಲ ವಾಶ್ ಮಾಡಿದೆ. ಹೇಳಿ ನೀವು ಹೇಗೆ ಕ್ಲೀನ್ ಮಾಡ್ತೀರಾ, ಅಥವಾ ಯಾವ ಥರ ನಿಮ್ಮ ರೊಟೀನ್ ಇರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತೀರಾ, ವ್ಯೂವರ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ವ್ಯೂಸ್ ಬರುತ್ತೆ. ಕಮೆಂಟ್ಸ್ ಹಾಕಿ, ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಏನಾದರೂ ಹೇಳ್ಬೇಕು ಅನ್ಸಿದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಏನಾದರೂ ಹೇಳ್ಬೇಕು ಅನ್ಸೋದಿದ್ರು ನೀವು ಅದರಲ್ಲಿ ಕೇಳ್ಬೋದು ಅಥವಾ ಹೇಳ್ಬೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನೀವು ಹೇಗೆ ಕ್ಲೀನ್ ಮಾಡ್ಕೊತೀರಾ, ಮನೆಯನ್ನೆಲ್ಲ ಏನು ಯೂಸ್ ಮಾಡ್ತೀರಾ? ನನಗೆ ಸ್ವಿಚ್ ಬೋರ್ಡು ನನಗೇನು ಸ್ಟವ್ ಹಿಂದೆಗಡೆನೇ ಇರೋದ್ರಿಂದ, ಹಾಗೆ ಮೇಲ್ಗಡೆ ಟೈಲ್ಸು ಕೆಳಗಡೆ ಟೈಲ್ಸ್ ಮಧ್ಯ ಇರೋದ್ರಿಂದ ಮೇಲ್ಗಡೆ ಎಲ್ಲ ನೀರು ಹಾಕಿ ವಾಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಲಿಕ್ವಿಡ್ ಏನಿರುತ್ತೆ ಅದನ್ನು ಹಾಕಿ, ಸೋಪ್ ಲಿಕ್ವಿಡ್ ಏನಿರುತ್ತೆ ಅದನ್ನು ಹಾಕಿ ಬಟ್ಟೆಯಲ್ಲಿನೇ ನೀಟಾಗಿ ಒರೆಸ್ಕೊಳ್ತೀನಿ. ಒಂದು 3-4 ಸಲ ಒರೆಸ್ಬಿಟ್ಟು ಆಮೇಲೆ ಒಳ್ಳೆ ನೀರಲ್ಲಿ ಒರೆಸ್ಕೊಳ್ತೀನಿ ಬಟ್ಟೆ ತೊಗೊಂಡು. ನೋಡಿ, ಆದ್ರೂ ತುಂಬ ಚೆನ್ನಾಗಿ ಶೈನ್ ಇರುತ್ತೆ, ಚೆನ್ನಾಗಿ ಶೈನ್ ಕೊಡುತ್ತೆ ಲಿಕ್ವಿಡ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲೂ ಸೋಪ್ ನೊರೆ ಥರ ಕುತ್ಕೊಳ್ಳೋದಾಗಲಿ, ವೈಟ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಇರಲ್ಲ. ಹಾಗಾಗಿ ಇದು ಒಂದು ಸಲ ಜಸ್ಟ್ ಒಂದು ಇದು ತೊಗೊಂಡೆ, ನಾನು ವೀಡಿಯೋ ತೊಗೊಂಡೆ ಹೇಗಿದೆ ನಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಮುಂಚೆ ಅಂತ. ತುಂಬ ಒಂಥರ ಏನು ಹೇಳ್ತೀರಾ, ಮನೆ ಅಂತೂ ನೋಡೋಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಯಾವತ್ತೂ ಆ ಥರ ಬಿಡ್ತಾ ಇರಲಿಲ್ಲ ನಾನು. ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಅಲ್ವ, ಎಲ್ಲ ದಿನವೂ ಒಂದೇ ಥರನೇ ಇರಲ್ಲ. ಹಾಗಾಗಿ ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಫಸ್ಟು ಅಡುಗೆ ಮನೆ ಕ್ಲೀನ್ ಆದರೆ ಇಡೀ ಮನೆ ಕ್ಲೀನ್ ಆದಂಗೆ ನನಗೆ.
ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ವಾಶ್ ಮಾಡಿ, ಟೈಲ್ಸ್ ಎಲ್ಲ ವಾಶ್ ಮಾಡಿ, ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಲಿಕ್ವಿಡ್ ಹಾಕಿ ಟೈಲ್ಸ್ನ. ಆ್ಯಕ್ಚುಲಿ ವಾರಕ್ಕೊಂದು ಸಲ ಅಟ್ಲೀಸ್ಟ್ ಒರೆಸ್ಕೊಳ್ಳೋದ್ರಿಂದ ಜಾಸ್ತಿ ಜಿಡ್ಡು ಕೂರಲ್ಲ, ಹಾಗಾಗಿ ನಿಮಗೆ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನಾನು ಹಾಗೆ ಮಾಡ್ಕೊತೀನಿ. ಹಾಗಾಗಿ ನೋಡಿ ಇಷ್ಟೇ, ನಮ್ಮದು ತುಂಬ ಚಿಕ್ಕ ಅಡುಗೆ ಮನೆ, ಅದರಲ್ಲೂ ಸ್ವಲ್ಪನೇ ಸಾಮಾನುಗಳಿರೋದು, ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಅಂದರೆ 12 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಹಾಗಾಗಿ ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ಪೂಜೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನಿಧಾನನೇ ಮಾಡಿದೆ. ಒಂದೇ ಸಲ ಅಡುಗೆ ಮಾಡೋ ಮುಂಚೆನೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಯಾಕಂದರೆ ಈಗ 1 ವೀಕಿಂದ ನನ್ನ ಮಗನೂ ಸ್ವಲ್ಪ ಸ್ಕೂಲಿಂದ ಲೇಟಾಗಿ ಬರ್ತಾ ಇದ್ದಾನೆ. ಅವ್ರಿಗೆ ಆ್ಯನ್ಯುವಲ್ ಡೇಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ನು 3 o'clock ಬರೋದ್ರಿಂದ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆನೇ ಸ್ವಲ್ಪ ನಿಧಾನಕ್ಕೆ ಮಾಡಿದೆ. ಅದಾದ ನಂತರ ಸ್ಟವ್ ಎಲ್ಲ ತೊಳೆದಿದ್ನಲ್ವ, ಅದಕ್ಕೂ ಕೂಡ ಬೊಟ್ಟು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ನೀವು ಅಷ್ಟೇ ಯಾವುದೇ ಒಂದು, ಆ್ಯಕ್ಚುಲಿ ಇದು ನನ್ನ ಅಮ್ಮ ಮತ್ತು ನಮ್ಮ ಮನೆ ಕಡೆ ಅಂದರೆ ಎಲ್ಲರೂ ಮಾಡೋದು, ನಮ್ಮ ಅಕ್ಕಂದಿರು ಎಲ್ಲರೂ ನಾವು ಹೀಗೆ ಮಾಡೋದು. ಯಾವುದೇ ಒಂದು ದೇವರಿಗೆ ನೈವೇದ್ಯ ಮಾಡೋ ಮುಂಚೆ ಸ್ಟವನ್ನು ತೊಳೆದು ಅದಕ್ಕೆ ಪೂಜೆ ಮಾಡಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ. ನೀವೆಲ್ಲ ಹೇಗೆ ಮಾಡ್ತೀರಾ? ಕೆಲವೊಬ್ಬರು ವಾಶ್ ಮಾಡ್ತಾರೆ ಬಟ್ ಪೂಜೆ ಮಾಡಲ್ಲ ಅಂತ ಅಂದ್ಕೊತೀನಿ. ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ಅವ್ರವ್ರ ಭಕ್ತಿಗೆ ಬಿಟ್ಟಿದ್ದು ಅದು. ನಾನು ಯಾರಿಗೂ ಬಲವಂತ ಏನೂ ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು ಕಾಳು ಸಾಂಬಾರು ಮಾಡಿದ್ದೆ, ಕಡಲೆಕಾಳು ಸಾಂಬಾರು, ಮತ್ತು ಹೆಸರು ಕಾಳು ಬೀನ್ಸು ಹಾಕಿ ಪಲ್ಯ, ಚಿತ್ರಾನ್ನ ಅಂದರೆ ಮಸಾಲೆ ಚಿತ್ರಾನ್ನ ಮಾಡಿದ್ದೆ, ಹೆಸರುಬೇಳೆ ಪಾಯಸ ಮಾಡಿದ್ದೆ. ಅದಾದ ನಂತರ ನಾವಿಲ್ಲಿ ಈ ಥರ ಏನು ಕಂಬಳಿ ಹಾಕಿ ಅದ್ರ ಮೇಲೆ ಹೂವನ್ನು ಹಾಕೋದು. ಈ ದೇವ್ರದ್ದು ನಮಗೆ ಮೂರ್ತಿ ಆಗಲಿ ಅಥವಾ ಹೀಗೆ ಅದು ಇರುತ್ತೆ ಅಂತ ನಮಗೆ ಅದ್ರ ಬಗ್ಗೆ ಏನೂ ಇಲ್ಲ, ಏನು ಇಟ್ಟು ಪೂಜೆ ಮಾಡಬೇಕು ಅಂತ. ಹಾಗಾಗಿ ಇದಕ್ಕೆ ಹೂವನ್ನು ಈ ಥರ ಯು ಶೇಪ್ನಲ್ಲಿ ಹಾಕಿಬಿಟ್ಟು 5 ಎಲೆಗಳು, ವೀಳ್ಯದೆಲೆ 5 ಎಲೆನ ಇಟ್ಬಿಟ್ಟು ಬಾಳೆಹಣ್ಣಿಟ್ಟು ಪೂಜೆ ಮಾಡೋದು. ಈ ದೇವ್ರಿಗೆ ಈ ಥರನೇ ನಾವು ನೈವೇದ್ಯಕ್ಕೆ ಇಡಬೇಕು, ಈ ಥರ ಒಳ್ಳೆಯ ಐಟಮ್ಮೇ ಇಡಬೇಕು, ಸೀನೇ ಮಾಡಬೇಕು ಅನ್ನೋದು ಕೂಡ ಏನೂ ಇಲ್ಲ. ನಮ್ಮ ಶಕ್ತಿ ಏನಿರುತ್ತೆ ಅಷ್ಟು ಮಾತ್ರನೇ ಇಟ್ಟು ಕೂಡ ಮಾಡ್ಬೋದು. ಬರೀ ಅನ್ನ ಗೊಜ್ಜು, ಎಷ್ಟೋ ಜನ ಅನ್ನ ಗೊಜ್ಜು ಕೂಡ ಮಾಡಿ ಇಟ್ಟಿದ್ರಂತೆ ಆಗಿನ ಕಾಲದವರು. ಅದಕ್ಕೆಲ್ಲನೂ ದೇವರು ಒಲಿತಿದ್ನಂತೆ ಕೆಂಚಪ್ಪ ಸ್ವಾಮಿ. ಹಾಗಾಗಿ ಈ ದೇವ್ರಿಗೆ ನಾವು ಈ ಥರನೇ ಒಳ್ಳೆ ಅಡುಗೆ ಮಾಡಿ ಇಡಬೇಕು ಅನ್ನೋದು ಏನೂ ಇಲ್ಲ. ಹಾಗಾಗಿ ನಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಮಟ್ಟಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಸರಿ ಇಷ್ಟೇ ಮಾಡ್ತೀವಿ ಯಾಕೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಎಲ್ಲನೂ ಮಾಡಿದೆ. ಸಿಹಿ ಮಾಡಲಿಲ್ಲ ಅಂದರೆ ದೇವ್ರಿಗೆ ನೈವೇದ್ಯ ಇಡೋಕ್ಕೆ ನನ್ನ ಮನಸ್ಸು ಯಾಕೋ ಒಪ್ಪಲ್ಲ. ಹಾಗಾಗಿ ನಾನು ಕೂಡ ಸಿಹಿ ಅಡುಗೆನೇ ಮಾಡ್ತೀನಿ. ಪಾಯಸ ಎಲ್ಲನೂ ಮಾಡಿದ್ನಲ್ವ, ಎಲ್ಲನೂ ಒಂದೊಂದನ್ನೇ ತಂದುಬಿಟ್ಟು ಬಡಿಸ್ತಾ ಇರ್ತೀನಿ ಇಲ್ಲಿ. ನನ್ನ ಮಗ ಅಂತೂ ಅವನಿಗೆ ಬಾಳೆ ಎಲೆ ನೋಡಿದ್ರೆ ತುಂಬಾ ಇಷ್ಟ. ಯೂಶ್ವಲಿ ನಾನು ಅಂದ್ಕೊಂಡ ಮಟ್ಟಿಗೆ ಆಲ್ಮೋಸ್ಟ್ ಮಕ್ಕಳೆಲ್ಲರಿಗೂ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲಂತೂ ಎಲ್ಲ ಮಕ್ಳಿಗೂ ತುಂಬ ಇಷ್ಟ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿ. ನನ್ನ ಮಗನಿಗೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾನೆ. ಅವನಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ತಾ ಇದ್ದ ನಾಳೆಗೂ ನನಗೆ ಬೇಕು ಎಲೆ ಎತ್ತಿಡು ಅಂತ. ಹಾಗಾಗಿ ಏನೋ ಗೊತ್ತಿಲ್ಲ, ನನಗೂ ತುಂಬ ಇಷ್ಟ ಆ್ಯಕ್ಚುಲಿ ಬಾಳೆ ಎಲೆಯಲ್ಲಿ. ನೀವು ಕಮೆಂಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಅಂತ ಹೇಳಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಒಳ್ಳೆಯದು ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಅದು ಅದರಲ್ಲೂ ಬಿಸಿ ಬಿಸಿ ಪದಾರ್ಥಗಳನ್ನ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಅನ್ನ ಸಾಂಬಾರು ಎಲ್ಲ ಇಟ್ಟು ಆದಮೇಲೆ ಹಾಲನ್ನು ಹಾಕಿದ್ದೀನಿ. ಆ್ಯಕ್ಚುಲಿ ಹಾಲು, ತುಪ್ಪ, ಮೊಸರು ಈ 3ರಲ್ಲಿ ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ಹಾಕಬೇಕಂತೆ ದೇವ್ರಿಗೆ ನೈವೇದ್ಯ ಇಟ್ಟಾಗ, ಪಂಚಾಮೃತಗಳಲ್ಲಿ ಒಂದು ಅಂತ. ಅದಕ್ಕಾಗಿ ನಮ್ಮ ಮನೆಯವರು ಕೂಡ ಪಂಚೆ ಉಟ್ಕೊಂಡಿದ್ರು ಅಂತ ನನ್ನ ಮಗನೂ ಫುಲ್ ಹಠ ಮಾಡಿ ಹುಡುಕಿ, ಚಿಕ್ಕದಾಗಿತ್ತು ಅದು ಪಂಚೆ, ಆದರೂ ಪರವಾಗಿಲ್ಲ ನಂಗೆ ಅದೇ ಬೇಕು ಅಂತ ಹಾಕ್ಕೊಂಡ. ಅವನಿಗೆ ಮನೇಲಿ ಜನ ಯಾರಾದರೂ ಬಂದರೆ ಅಥವಾ ಈ ಥರ ಪೂಜೆ ಏನಾದರೂ ಇದ್ಬಿಟ್ರೆ ಸ್ವಲ್ಪ ಹೈಪರ್ ಆಗಿಬಿಡ್ತಾನೆ ಅವನು. ನೀವು ನೋಡಿ ಇಲ್ಲಿ.
ದೀರ್ಘಾಯುಷ್ಯ ಕೊಡಪ್ಪ. ಹಿಂಗಲ್ಲ, ಹಿಂಗೆ ಹಿಂಗೆ ವಿದ್ಯೆ ಬುದ್ಧಿ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ನನಗೆ ಚೆನ್ನಾಗಿ ಓದಂಗ್ ಮಾಡಪ್ಪ. ಕೊಡು. ಕೈ ಮುಗಿ. ಕೈ ಮುಗಿಬೇಕು. ಬೆನಕ ಬೆನಕ ಹೇಳು. ನಮಸ್ಕಾರಗಳು. 21 ನಮಸ್ಕಾರಗಳು. ಎಲ್ಲರೂ ಎಷ್ಟು ಅಂತ ಅದಕ್ಕೆ ನಮಸ್ಕಾರಗಳಷ್ಟೇ. ಎಷ್ಟಾಗುತ್ತೆ ದೀರ್ಘದಂಡ ನಮಸ್ಕಾರನೇ ಮಾಡಿಲ್ಲಲ್ಲ ಅವರು. ಜೈ. ಈ ಹಿಂದೆ ವಿಡಿಯೋದಲ್ಲಿ ಏನು ನೋಡಿದ್ರಿ, ನನ್ನ ಮಗ ಅವನಿಗೆ ದೇವರು ಅಂದ್ರೇ ಗಣೇಶ ಅನ್ನೋ ಥರ ಅನಿಸ್ಬಿಟ್ಟಿದೆ. ಯಾಕಂದರೆ ನಮ್ಮ ಮನೇಲಿ ಗಣೇಶ ಕೂರಿಸಿದ್ವಲ್ಲ, ಅವನಿಗೆ ಇವಾಗ ಸ್ವಲ್ಪ ಅಂದರೆ ಬುದ್ಧಿ ತಿಳುವಳಿಕೆ ಬಂದಾಗಿಂದ ನಮ್ಮ ಮನೇಲಿ ಗಣೇಶ ಕೂರಿಸೋದ್ರಿಂದ ಅವನಿಗೆ ಹಬ್ಬ ದೇವರು ಅಂತ ಅಂದರೆ ಗಣೇಶನೇ ಅಂತ. ಯಾವಾಗ ನೋಡಿದ್ರು ಜೈ ಬೋಲೋ ಗಣೇಶ್ ಕಿ, ಜೈ ಬೋಲೋ ಗಣೇಶ್ ಕಿ ಅಂತ ಇರ್ತಾನೆ. ಮತ್ತು ಅಡುಗೆ ಎಲ್ಲ ಆಗಿತ್ತಲ್ಲ, ಊಟಕ್ಕೆ ಕೂಡ ಅಕ್ಕ ಬಾವ ಅವ್ರ ಮನೆಯವರು ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಜೊತೆಗೆ ಊಟ ಮಾಡಿದ್ರು. ನಾನು ಅಕ್ಕ ಲಾಸ್ಟಿಗೆ ಊಟ ಮಾಡಿದ್ವಿ ಎಲ್ಲರಿಗೂ ಬಡಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಆಲ್. ಬಾಯ್.